200 ರೂಪಾಯಿ 300 ಆಗ್ಲಿ 300 400 ಆಗ್ಲಿ 500 600 ಆಗ್ಲಿ 200 ರೂಪಾಯಿ 300 ಆಗ್ಲಿ 300 400 ಆಗ್ಲಿ 500 600 ಆಗ್ಲಿ ಇನ್ನು ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ 200ರಿಂದ 350 ಹೋಗಿದೆ. 15ನೇ ತಾರೀಕು ಮೇಲೆ ಒಂದು 500 ರಿಂದ 600 ರೂಪಾಯಿ ಹೋಗುವಂತ ಒಂದು ನಿರೀಕ್ಷೆ ಇದೆ. ಇವಾಗ ಸ್ವಲ್ಪ 3 ದಿವಸದಿಂದ ಮಳೆ ಇಲ್ಲ, ಸ್ವಲ್ಪ ಕ್ವಾಲಿಟಿ ಬರ್ತಾ ಇದೆ. ಒಂದು ಎಕರೆಗೆ 2,000 ಬಾಕ್ಸ್ ಬರೋದು 500 ಬಾಕ್ಸ್ ಬರ್ತಾ ಇದೆ. ಇದು ನೋಡಿ, ಇದೆಲ್ಲ ಕಲ್ಕತ್ತಾ ಮಾಲ್, ಕಲ್ಕತ್ತಾ ಅವರು ಎತ್ತಾ ಇದಾರೆ. ಅದು ಯಾಕಂದ್ರೆ ಸ್ವಲ್ಪ ಟೊಮೆಟೊ ಡಿಮ್ಯಾಂಡ್ ಆಗ್ತಾ ಇದೆ. ಎಲ್ಲಾ ಕಡೆ ಮಳೆ ಬಿದ್ದು ಸ್ವಲ್ಪ ಡ್ಯಾಮೇಜ್ ಆಗಿ ಒಂದು ಜನವರಿಯಿಂದ ರೇಟ್ ಇಲ್ಲ. ಒಂದು ರೈತರಿಗೆ ಒಂದು ಮನೆ ಮಾಡೋದಂದ್ರೆ ಇರೋ ತೋಟಗಳನ್ನ ನೀಟಾಗಿ ನೋಡ್ಕೊಂಡ್ರೆ, ಒಳ್ಳೆ ಗೊಬ್ಬರ ಹಾಕಿ ಒಳ್ಳೆ ಎಲ್ಲಾ ಸ್ಟೇಟ್ಗಳಲ್ಲಿ, ತಮಿಳುನಾಡು ಹಂಗೆ ಆಗಿದೆ, ಮಹಾರಾಷ್ಟ್ರ ಕಡೆ ಎಲ್ಲ ಫುಲ್. ಇವತ್ತು ಇನ್ನು ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ 200ರಿಂದ 350 ಹೋಗಿದೆ. ಏನಂದ್ರೆ 350 ಹೋದಂದ್ರೆ ಕ್ವಾಲಿಟಿ ಇದ್ರೆ ಸ್ವಲ್ಪ ಪಾರ್ಸಲ್ಗೆ ಕಲ್ಕತ್ತಾ, ಒರಿಸ್ಸಾ ಮತ್ತು ಡೆಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ಹೋಗೋ ಕಡೆ ಎಲ್ಲ ಸ್ವಲ್ಪ ಕ್ವಾಲಿಟಿ ಇರೋ ಟೊಮೆಟೊನ ರೇಟು 350ರಿಂದ ಮೇಲೆ ಹೋಗ್ತಾ ಇದೆ. ಇದು ಮಳೆಯಿಂದ ಸ್ವಲ್ಪ ಟೊಮೆಟೊ ಡ್ಯಾಮೇಜ್ ಬಂದಿದೆ. ಅದಕ್ಕೋಸ್ಕರ ಸ್ವಲ್ಪ ರೇಟು ಇದಾಯ್ತು, ಕ್ವಾಲಿಟಿ ಇಲ್ಲ ಅಂತ. ಇವಾಗ ಸ್ವಲ್ಪ 3 ದಿವಸದಿಂದ ಮಳೆ ಇಲ್ಲ ಅಂದ್ರೆ ಸ್ವಲ್ಪ ಕ್ವಾಲಿಟಿ ಬರ್ತಾ ಇದೆ. ಸುಮಾರು 15ನೇ ತಾರೀಕು ಮೇಲೆ ಒಂದು 500ರಿಂದ 600 ರೂಪಾಯಿ ಹೋಗುವಂತ ಒಂದು ನಿರೀಕ್ಷೆ ಇದೆ. ಹೋಗುತ್ತೆ 500ರಿಂದ 600 ರೂಪಾಯಿ ರೇಟು 15ನೇ ತಾರೀಕಿಂದ 500ರಿಂದ 600 ರೂಪಾಯಿ ಹೋಗುತ್ತೆ. ಯಾಕಂದ್ರೆ ಇದು ಕ್ವಾಲಿಟಿ ಬೇಕು ಅಂತ. ಎಲ್ಲ ಒರಿಸ್ಸದು, ಮಹಾರಾಷ್ಟ್ರ ಅದೆಲ್ಲ ಕಡೆ ಎಲ್ಲ ಮಳೆ ಬಿದ್ದಿದೆ, ಆ ಕಡೆ ಡ್ಯಾಮೇಜ್ ಆಗಿದೆ. ತಮಿಳುನಾಡು ಮಳೆ ಬಿದ್ದಿದೆ, ಅದ ಕಡೆ ಡ್ಯಾಮೇಜ್ ಆಗಿದೆ. ಇಲ್ಲಿ ಇವಾಗ ರೇಸ್ ಆಗ್ತದೆ. ರೇಸ್ ಆದ್ರೂ ರೈತರಿಗೆ ಲಾಭ ಬರೋದು. ಒಂದು ಎಕರೆಗೆ 2,000 ಬಾಕ್ಸ್ ಬರೋದು 500 ಬಾಕ್ಸ್ ಬರ್ತಾ ಇದೆ. ಮಳೆ ಎಲ್ಲ ಡ್ಯಾಮೇಜ್ ಆಗಿ ಇದೆಲ್ಲದಕ್ಕೆಲ್ಲೂ ಸ್ವಲ್ಪ ಡ್ಯಾಮೇಜ್ ಆಗಿ ಇದಾರೆ. ಯಾವ್ದು ಕ್ವಾಲಿಟಿ ಇದೆ ಅದು ರೇಟ್ ಹೋಗುತ್ತೆ ಅಂತ ಒಂದು 500ರಿಂದ 600 ರೂಪಾಯಿ ಗ್ಯಾರಂಟಿ.